ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೊಂಟಿದ್ದೀವಿ ಏನಂತ ಪೂರ್ತಿ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ. ಮುಂಜಾನೆ ತಯಾರಾಗಿ ನಾನು ಶಿವನಪ್ಲೆ ಹಚ್ಕೊಂಡಿದ್ದೆ ನೋಡ್ರಿ. ಇವ ಬಿ ಶಿವನಪ್ಲೆ ಹಚ್ಕೊಂಡ ಬಟ್ ನಾವು ಇವತ್ತು ಹಚ್ಕೊಂಡ ನಾ ಮೂರನೇ ಕಣ್ಣು ಹಚ್ಕೊಂಡಿದ್ದ. ನಾವು ಎಲ್ಲಿ ಹೊಂಟಿದ್ದೀವಿ ಎಲ್ಲಿ ಪೂರ್ತಿ ವಿಡಿಯೋ ತೋರಿಸ್ತೀವಿ. ವಿಡಿಯೋ ಪೂರ್ತಿ ನೋಡ್ರಿ, ಹೀಗೆ ಸಪೋರ್ಟ್ ಮಾಡ್ರಿ. ಮುಂದೆ ಸಿಗ್ತೇವೆ ಬರ್ರಿ. ಸರ್ ನಾಷ್ಟ ಮಾಡಕ್ಕೆ ಬಂದಿವ್ರಿ ಸೋಲಾಪುರದ. ಬರ್ರಿ ನಾಷ್ಟ ಮಾಡಂದ್ರಿ. ಏನು ಹೇಳಿ ಮಸ್ತ್ ಅದು ತೆಗಿಯಲ್ಲ ಇಲ್ಲದಲ್ರಿ. ಏನು ಹೇಳಿರಿ ಮನ ಇಡ್ಲಿ ವಡ ಹೇಳ್ರಿ. ನಮ್ಮ ಇಡ್ಲಿ ವಡ ಅಷ್ಟೇ. ಇಡ್ಲಿ ರೀ ಮೊದಲ, ವಡ ಇಲ್ರಿ ಇಡ್ಲಿ ರೀ. ಇಡ್ಲಿ ವಡ ತಿಳ್ರಿ ಹಂಗ ನೋಡ್ರಿ. ಇಡ್ಲಿ ಕಮೆಂಟ್ ಹಾಕ್ರಿ ನೋಡ್ರಿ. ಮಾಮ ಇಟ್ಟಿ ತಿಲಗತ್ತಾರ್ರಿ. ಚಲೋ ಅದ ರೀ. ಹಾಂ ರೀ ಸೋಲಾಪುರ ಬರ್ರಿ ಫ್ರೆಂಡ್ಸ್. ಬಂದ್ರಿ ಹೋಟೆಲ್ ಬರ್ಕಿದೆ. ಏನಾದ್ರಿ ಹೆಸರಿಗೆ ಇಲ್ಲ ನೋಡ್ರಿ. ಸ್ವಾಮಿ ಸಮರ್ಥ ಸಿಗ್ತೇನೆ ಫ್ರೆಂಡ್ಸ. ಮತ್ತೆ ನಾಷ್ಟ ಮಾಡ್ರಿ. ಸ್ಟೇಷನ್ದಾಗ ರೀ. ಸ್ಟೇಷನ್ ಎಲ್ಲ ಖಾಲಿ ಅಲ್ಲಗತ್ತಾರ. ಮಾಮ ಹಾಕಿರಿ ಇಟ್ಟದ ಜನ ರೀ. ಅಲ್ಲಿ ಖಾಲಿ ಖಾಲಿ ಅಲ್ಲಗತ್ತಾರ ಸ್ಟೇಷನ್ ರೀ. ಯಾಕಡಂದ ಇದ್ದಂಗೆ ಇತ್ತ ಒಳಗೆ ಫುಲ್ ಅದ ರೀ ಜನ. ಗುಲ್ಬರ್ಗ ಟ್ರೈನ್ ಏನ್ರಿ ಇದು? ಯಾವಾಗದ ಟ್ರೈನ್? ಹಾಂ ಇದೆ 9:03 ಅದಾವ ರೀ. ಅದೇ ಟ್ರೈನ್ ಅದ ಲಾಸ್ಟ್. ಇಲ್ಲ 9:20 ಇಲ್ಲಿ ಅದಾವ ರೀ. ಇಂಥ ಟ್ರೈನ್ ರೀ. ಹಾಂ ಇದೆ ರೀ. ಇದು 9:20 ಟ್ರೈನ್ ಇಂಥದ್ದೇ ಅದ ರೀ. ಟ್ರೈನ್ 9:00 ಅದಲ್ರಿ. 9:00 ಅದ ಫಸ್ಟ್ ಟ್ರೈನ್ ರೀ. ಬರ್ರಿ ಹೋಗ್ಬೇಕ್ರಿ ಈಗ. ಜರ್ನಿ ಮಾಡ್ಕೊತ ಜರ್ನಿ ರೀ. ಫಸ್ಟ್ ಹೊಂಟಿವ್ರಿ ಮಾಮನ ಟ್ರೈನಾಗ ರೀ. ಯಾವ್ರು ಗಾಡಿ ಮ್ಯಾಗ ಕರ್ಕೊಂಡು ಹೋಗ್ತಾರ ಅವ್ರು. ಗಾಡಿ ಮ್ಯಾಗ ಕ್ಲೋಸರ್ ಟ್ರೈನಿಗೆ ಕರ್ಕೊಂಡು ಹೋಗ್ತಾರೆ. ಬರ್ರಿ ಮತ್ತೆ ಮುಂದೆ ಸಿಗ್ತೀನಿ. ವಿಡಿಯೋನ ಚಾಲು ಮಾಡಿಲ್ಲ. ಎಲ್ಲ ಹೊಂಟಿದ್ದೇವೆ ಗುಲ್ಬರ್ಗ. ಫ್ರೆಂಡ್ಸ ಇನ್ನೊಂದು 10 ಮಿನಿಟ್ ನಾವು ಓದ್ತೋಡ್ರಿ. ಮುಂಜಾನೆ 10ಕ್ಕೆ ಕೂತಿದ್ದೇವೆ ರೀ. 9ಕ್ಕೆ ಕೂತಿದ್ದೇವೆ ರೀ. ನಾವು ಹೋಗಿಲ್ಲ. ನಮ್ಮ ಮಾಮ ಬ್ಯಾಸ್ರ ನಮಗೆ ಬ್ಯಾಸ್ರ ಹೋಗಿ ಟ್ರೈನ್ ನಾನು ನಿಂದ್ರಿಸ್ಬೇಕು ರೀ. ಈಗ ಯಾರೇ ನೋಡ್ರಿ ನಂಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇದು ಗುಲ್ಬರ್ಗದಾಗ ಮನಿ ರೀ. ಈಗ ಎಲ್ಲೇ ಅದು ಸ್ಟೇಷನ್ ರೀ. ಒಂದು 10 ಮಿನಿಟ್ ನಾವು ಓದ್ತೇವೆ ಫ್ರೆಂಡ್ಸ. ರೀ ಭಾಳ ಬರೋಲ್ಲ. ಮುಂದೆ 10ಕ್ಕೆ ಕೂತಿದ್ದೇವೆ ರೀ. ನಾವು ಹೋಗಿ ಮುಟ್ಟಿಲ್ರಿ. 9ಕ್ಕೆ ಕೂತಿದ್ದೇವೆ ರೀ. ನೋಡಿ ಸೀಟ್ ಖಾಲಿ ಖಾಲಿ ಅದ ರೀ. ಒಂದೆಲ್ಲ ನಾವೇ ಬರೀ ಟ್ರೈನಾಗ ಯಾರೂ ಇಲ್ಲ ರೀ. ಎಲ್ಲ ಖಾಲಿ ಅದ ಟ್ರೈನ್ ರೀ. ಇಲ್ಲಿ ಯಾರೋ ನಮ್ಮ ರಿಲೇಷನ್ ಮನೆ ಹೋಯ್ತಂತ ಹೇಳಕತ್ತಾರ ನಮ್ಮ ಅಮ್ಮ ರೀ. ಮನೆ ಲಗ್ನ ಐತಲ್ರಿ ಫ್ರೆಂಡ್ಸ್ ಅಣ್ಣಂದು. ಅವ್ನ ಮನೆ ಈ ಕಡೆ ಬರ್ತಾರೆ ರೀ. ಆ ಸೈಡ್ ಆ ಕಡೆ ರೀ ಹೋಗ್ಬೇಕ್ರಿ ಈಗ ಫ್ರೆಂಡ್ಸ್. ಹಾಂ ಅವ್ನಿಗೆ ಯಾಕ್ರಿ ನೋಡ್ರಿ ಕ್ಯಾಮ್ರಾ ಹೆಂಗದ್ರಿ ಫ್ರೆಂಡ್ಸ್. ಎರಡು ಜೂಮ್ ಮಾಡ್ತಾರೆ. ಅವ್ನ ಮನೆ ಈ ಕಡೆ ಬರ್ತವ್ರಿ ಫ್ರೆಂಡ್ಸ್. ನಮ್ಮ ಅಣ್ಣಂದು ಸಾಲಿ ಬಿಟ್ಟವ್ರು ಕಾಣಿಸ್ತಾರೆ ರೀ. ಹಾಯ್ ಫ್ರೆಂಡ್ಸ್. ನೋಡಲ್ಲಾಗ್ಯಾರ ಯಾರು ನೋಡ್ರಿ. ಹೆಂಗೆ ಆಗ್ತದೆ ಕ್ಯಾಮ್ರಾ ಜೂಮ್ ಫ್ರೆಂಡ್ಸ್. ಕ್ಯಾಮ್ರಾ ಹೆಂಗೆ ಕಮೆಂಟ್ ಹಾಕಿ. ಬಂತು ರೀ. ಇನ್ನೊಂದು 5 ಮಿನಿಟ್ ನಾ ಗುಲ್ಬರ್ಗ ಹೋಗ್ತೇವೆ ರೀ. ಹೋಗಿ ಮತ್ತೆ ಅಲ್ಲಿ ಸಿಗ್ತೇವೆ ರೀ ಗುಲ್ಬರ್ಗ ಸ್ಟೇಷನ್ದಾಗ. ಪೊಲೀಸ್ ಇದು ರೀ ರೈಲ್ವೆ ಸ್ಟೇಷನ್ದಾಗ ಹೋಗಿ ಹೊಂಟಿದ್ದೇವೆ ರೀ. ಒಂದು ಭಾಳ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೊಂಟಿದ್ದೇವೆ ಇಬ್ಬರು. ನಮ್ಮ ಮಾಮತಿ ಭಾಳ ಇಂಪಾರ್ಟೆಂಟ್ ಅದ. ಮುಂದೆ ಗೊತ್ತಾಗ್ತದೆ ರೀ ನಿಮ್ಗೆ. ಇದೇ ಥರ ಲಾಗ್ ನೋಡಿರಿ. ಅಲ್ಲಿ ವರ್ಕ್ ನಡೆದ ರೀ ಫ್ರೆಂಡ್ಸ. ಬಂದು ಕೊಡ್ರಿ ಗುಲ್ಬರ್ಗ. ಇಂತೂ ಗುಲ್ಬರ್ಗ ಊರು ರೀಚ್ ಆಗ್ತೀವಿ ರೀ ಇನ್ನೊಂದು 5 ಮಿನಿಟ್ನಾಗ ರೀ. ಯಾವ ಥರ ಅನ್ನಿಸ್ತು ಇದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ಹಿಡಿದು. ಫ್ರೆಂಡ್ಸ ಮಾಲಗಾಡಿ ನೋಡಿ ಹಚ್ಬಿಟ್ಟು ಹೋಗ್ತೀವಿ ರೀ. ಬಂದ್ಬಿಡ್ರಿ ಗುಲ್ಬರ್ಗಕ್ಕೆ. ಮನೆ ಸಲ ಇಲ್ಲೇ ನಿಂತಿವ್ರಿ ನಮ್ಮ ವಿರಾಜನ. ಹಾಂ ಆಚೆ ಕಡೆ ಸೈಡ್ ಅಲ್ಲಿ ನಿಂತಿದ್ದೇವೆ ರೀ.
ಗುಲ್ಬರ್ಗ ಬಂದು ನೋಡ್ರಿ ಫ್ರೆಂಡ್ಸ್. ನೀವು ಹೋಗ್ಬೇಕ್ರಿ ನಾ ಯಾವ ಟ್ರೈನ್ ನಿಂದಿರ್ತ ಗೊತ್ತಿಲ್ಲ ರೀ. ನೋಡಮ್ ಈಚೆ ಕಡೆ ಮೇ ಬಿ ಈಚೆ ಕಡೆ ಅದ ಹೇಳೋದು ಸರ್. ಮಾಲ್ ಗಾಡಿ ನೋಡ್ರಿ ಎಷ್ಟು ಸ್ಪೀಡ್ ಹೋಗ್ತಾರೆ ಫ್ರೆಂಡ್ಸ್. ಗುಲ್ಬರ್ಗ ನಮ್ಮೂರು, ನಮ್ಮ ಕರ್ನಾಟಕ ರೀ. ನಮ್ಮ ಊರು ನಮ್ಮ ಹೆಮ್ಮೆ ಅದ್ರಿ ಇದು. ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿ ಹೋಗಿ. ಈ ಟ್ರೈನ್ ನಿಂದಿರ್ತಾರೆ ಇಳಿದು ಸಿಗ್ತೀನಿ ರೀ ಸರ್. ಸ್ಟೇಷನ್ ಎಲ್ಲ ಖಾಲಿ ಖಾಲಿ ಅದ ನೋಡ್ರಿ. ಯಾಕೆನೀಗ ರೀ ಯಾಕೇನ್ರಪ್ಪ ಯಾಕ್ರಿ ಅಮ್ಮ ಏನದ ಯಾರಿಗೆ ಗೊತ್ತ್ರಿ. ಇಲ್ಲಿ ಖಾಲಿ ಐತ್ರಿ, ಇಲ್ಲಿ ಖಾಲಿ ಅದ ರೀ ಪೂರಾ ಸ್ಟೇಷನ್ ಹೌದ್ರಿ. ಇಲ್ರಿ ಇವತ್ತು ನಾವು ಹೊಂಟಿದಂತ ರೇಷ್ ಇಲ್ಲಿ ನೋಡ್ರಿ. ಹೊಂಟಿದಂತ ಕಿಸಿದ ರೇಷ್ ಇಲ್ರಿ ಇವತ್ತು. ಪೇಪರ್ ಚಾಲು ರೀ ಫ್ರೆಂಡ್ಸು. ಹುಡುಗರು ಸೆಕೆಂಡ್ ಪಿ ಎಕ್ಸಾಮ್ ಚಾಲು ಅವ್ರಿಗೆ ಹಿಂಗಾಗಿ ಮಂದಿ ಜಾಸ್ತಿ ಇರೋದು ಎಲ್ಲ ಕಡೆ. ಈಗ ಎರಡಕ್ಕೆ ಬಿಡ್ತಾರೆ ಫ್ರೆಂಡ್ಸ್ ಈಗ ಎಕ್ಸಾಮ್. 2 ಗಂಟೆ ಬಿಡ್ತಾ ಮತ್ತೆ ಫುಲ್ ರೇಷ್ ಆಗ್ತಾರೆ ಮಧ್ಯಾಹ್ನದ. ಕಲ್ ಕಾಣಿಸ್ತೋಡ್ರಿ ಬೋರ್ಡಿಗ ರೀ. ಮ್ಯಾಗ ನಿಂತಿದ್ದವ್ರು ಎಲ್ಲೈತಿ ಕೂಡ ಇಲ್ಲದ. ನೋಡ್ರಿ ಹೆಂಗೆ ಕಾಣಿಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್ ಈಗ ರೀ. ನೋಡ್ರಿ ಹೆಂಗದ್ರಿ ಇವ್ರು ಬದುಕು. ಇದು ಲಿಫ್ಟ್ ಬಂದು ಬಿದ್ದದ್ರಿ. ಇಲ್ಲಿ ಸೀದಾ ಹೊರಗೆ ಹೋಗ್ತೋಡ್ರಿ. ನೋಡ್ರಿ ಇಲ್ಲಿ ಖಾಲಿ ಖಾಲಿ ಅದ್ರಿ ಎಲ್ಲ. ಲೌಕರ್ ಬರ್ತಾ ಚಲೋ ಆಗ್ತಾರೆ ಅದು. ಇದನ್ನು ಖಾಲಿ ಖಾಲಿ ಅದ್ರಿ ಎಲ್ಲ. ಹೌದ್ರಿ ಇಮ್ಮ ಅದೊಂದು ಹೈರಾಣ ಅದಲ್ರಿ. ಕೇಳ್ರಿ ಮತ್ತೆ ಸುಮ್ಮ ಇದು ಮಾಡತ್ತೇಳ್ರಿ. ಮೊದಲೇ ಪೊಲೀಸ್ರು ಇದು ಮಾಡತ್ತಾರ್ರಿ. ರಿವಲ್ ಸೀಟ್ ನಡ್ಲಿಕ್ಕಿಲ್ರಿ ಅಮ್ಮ. ಹೊಂಟಿದತ್ತೆ ಬಾತಲ್ರಿ ಇಲ್ಲ ಎಲ್ಲ ಖಾಲಿ ಖಾಲಿ. ಹೆಂಗದ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಆಲ್ರೆಡಿ ನೋಡಿರಿ, ಇವತ್ತು ನೋಡಿದ್ರೆ ಬೇರೆ ಯಾಕೆ ಖಾಲಿ ಕಾಣಕತ್ತಾರೆ ಎಲ್ಲ. ಭಾರತದ ಧ್ವಜೆ ಜೈ ಭಾರತ್ ಅಂತ ಕಮೆಂಟ್ ಹಾಕ್ರಿ ಎಲ್ಲರೂ ಫ್ರೆಂಡ್ಸ್. ನಮ್ಮ ದೇಶದ ಹೆಮ್ಮೆ ಇದು ನೋಡ್ರಿ, ಇದು ಧ್ವಜೆ, ತ್ರಿವರ್ಣದ ಧ್ವಜೆ ಹೊಂಟಿದ ಫ್ರೆಂಡ್ಸ. ಒಬ್ರು ಯಾರೋ ಹೊಂಟಾರ್ರಿ, ನಿಮ್ಗೆ ತೋರಿಸ್ತೇವೆ ಯಾರು ಅಲ್ಲಿ ಆಲ್ರೆಡಿ ನೋಡಿರಿ ನೀವು ಎಲ್ಲ. ಅವ್ರಿಗೆ ನಮ್ಮ ಮಾಮ ಬೇರೆ ನಾ ಬಿಜಿ ರೋಡ್. Lokmanya Tilak Terminus via Bidar is standing on platform number 1. ಹಂಗಾದ್ರಿ ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕ ರೀ. ಚೆನ್ನಾಗಿ ಓಡಾಡಕತ್ತಾನ. ಎಲ್ಲಿ ಹೋದ್ರ ನಮ್ಮ ಮಾಮ ಅಂದಿ ಆ ಕಡೆ ಈ ಕಡೆ ನೋಡಕತ್ತಾನ ರೀ. ನಿನಗೆ ನೋಡಕ್ಕೆ ಮನೆ ಏನು ಮದುವೆ ಮಾಡಿದ್ವಿ ನೋಡ್ರಿ ಆ ಹಳೆ ನೀವು ಹಿಂದೇಳ್ರಿ. ಅಲ್ಲ ಬರೀ ವಿಡಿಯೋ ಮಾಡ್ತಾರೆ ಎಲ್ಲ ರೀಚ್ ಮಾಡ್ರ. ಎಲ್ಲಿ ಬೇಕಾದ್ರೆ ಬರೀ ಕ್ಯಾಮ್ರಾ ಹಿಡಿಯೋದು ಬಂದ್ಬಿಡೋದು. ಅದು ಫೈನ್ ಹೊಡ್ಲೈತಾನ ಎಲ್ಲರಿಗೆ. ಮೊದ್ಲೇ ಗಾಡಿಗೆ ಅವು ಇಲ್ಲ ಆಗ್ತಿಲ್ಲ. ಮತ್ತೆ ಹೆಂಗದ ಸುಬ್ಬು ಸಂಸಾರಪ್ಪ, ನವೀನ್ ಸಂಸಾರ ಕೇಳ್ರಿ ಜರ. ಸುಬ್ಬು ಸಂಸಾರ ಏನ್ರಿ ಹೇಳೋ ಎಲ್ಲರೂ ವಿಶ್ ಮಾಡ್ರಿ ನಿಮ್ಮ ಮದಿಗೆ. ಥ್ಯಾಂಕ್ ಯು ಫಾರ್ ಆಲ್. ಎಲ್ಲರಿಗೆ ಥ್ಯಾಂಕ್ಸ್ ಅಂತ ನೋಡಿ. ಭೇಟಿ ಎಲ್ಲಕ್ಕೆ ಬಂದಂಗೆ ಸೋಲಾಪುರ ಬಾ, ನಾನು ಹೇಳ್ತೀನಿ ನೋಡ್ರಿ. ಅಲ್ಲಿ ಗನ್ಸ್ ಹತ್ತರಿ, ಗನ್ಸ್ ಕರ್ಕೊಂಡು ಹೊಂಟಾರ ನಮ್ಮ ಮಾಮ ರೀ. ಕರೀರಿ ನೀವು ಕ್ಲೋಸರ್ ಹೇಳ್ರಿ. ಶ್ರಾವಣದಾಗ ಅಣ್ಣಂದ್ರಿ 5 ಗಾಡಿ ನೋಡ್ರಿ. ಹಂಗೆ ಕಮೆಂಟ್ ಹಾಕಿ. 23,000 ರೂಪಾಯಿ ಗೊತ್ತಾ? ಸಿಗ್ನಲ್ ಹೇಳ್ರಿ ಮಾತ. ಹಾಂ ಕಾಣದ.
ಈ ಗಾಡಿಗೆ ಅವನು ಇಲ್ಲ ಹಪ್ಪನೂ ಇಲ್ಲ ಅದು ಖರೆ ಹಾಕ್ಬಿಡ್ರಿ ಅದ್ರೊಳಗೆ ಬರ್ತಾರೆ ಫ್ರೆಂಡ್ಸ್ ಸರಿ ಗಾಡಿಗೆ ಹೊಸ ಆಗ್ಯದತ್ರಿ ಅದಕ್ಕೆ ರೀ ಬಾಬಾ ತೆಗೆದು ನೋಡೋಣ ತೆಗೀಲಿ अभी तक हमारे पास था अब टाइम क्या हो रहा है टाइम क्या हो रहा है 4:30 हो रहा है 4 होने का 4 बज रहे हैं गाड़ी उनके पास हैंडल कर दिया मैं उनकी गाड़ी उसके बाद जो भी है जिम्मेदारी उनकी जो भी पेपर अगर प्रॉब्लम आ रहा है खर्चा जो भी आ रहा है हम क्लियर कर देंगे उनको पेपर क्लियर ಬಾಡಿಗೆ ಆಗಿರುತ್ತೆ ಹಿಂಗೆ ಟೈಟ್ ಮಾಡ್ತೀನಿ ಗಾಡಿಗೆ ವಾಪರ್ ಚಲೋ ಐತಿಲ್ಲ ಹಿಂಗಲ್ರಿ ಹಾಂ ಹಿಂಗೆ ಕಟ್ ಹೊಡಿತೀರಿ ಅಮ್ಮ ಉಳ್ಳಕ್ ಉಳುಕ್ ನಿಂತಿದ್ದೆ ಹೊಸಾಗ್ಯಾವ್ರಿ ನಮ್ಮ ಮಾಮ ನೆತ್ತಿ ಗರಂ ಅಲ್ಗತ್ತೈತೆ ಯಾಕೇನು ಕೇಳ್ರಿ ಯಾಕೆ ಸರಿ ನೆತ್ತಿ ಗರಂ ಆಗಿರುತ್ತೆ ನಮ್ಮ ಮಾಮ ನಿತ್ಯಾನ ಗರಮ್ ಇಲ್ರಿ ಅನ್ಕೊಂಡದ ಕೆಲಸ ಆಗ್ಯದ್ರಿ ಜರ ಬಟ್ ಲೇಟ್ ಆದ್ರೂ ನಡೀತದ ಲೇಟಾಗಿ ಲೇಟೆಸ್ಟ್ ಐತ್ರಿ ಲೇಟ್ ಆದ್ರೂ ಲೇಟೆಸ್ಟ್ ಆಗ್ಯದ್ರಿ ಹಂಗೆ ಸನಿ ಬಂದಂಗೆ ಜಾಸ್ತಿ ಆಗ್ಯಾರ ಕಾಣಕತ್ತೆ ನಾ ಅನ್ಕೊಂಡದ ಕೆಲಸ ಆಗ್ಯದ ನೋಡ್ರಿ ಭಾಳ ಖುಷಿ ಆಗ್ಯದ ಈಗ 16 ವರ್ಷ ಕಷ್ಟಪಟ್ಟದು ಬೇರೆ ಇಲ್ಲ 16 ಗಂಟೆ ಕಷ್ಟಪಟ್ಟದು ಬೇರೆ ಇಲ್ಲ ಹಂಗಾಗಿ ಗೊತ್ತೈತಿ ನಮ್ಗೆ ತಂಗಿ ಆಗ್ಯಾರ ಮತ್ತೇನು ಮಾತಾಡ್ತೀನಿ ಊಟ ಮಾಡಮ್ರಿ ಫ್ರೆಂಡ್ಸ್ ಹೊಸ ಮುಂಜಾನೆ ಉಂಡಿಲ್ರಿ ಈಗ ಉಣಮ್ರಿ ನೋಡಮ್ ಏನೇನು ತರ್ತಾರೆ ಉಳಿದ್ರಿ ಉಣ್ತೇವ್ರಿ ಉಂಡು ಸಿಗ್ತೇವೆ ಇದು ಯಾವ ಹೋಟೆಲ್ ರೀ ಖಾನಾವಳಿ ಅದ ಸಿರ್ಸಿ ಬಸವೇಶ್ವರ ಲಿಂಗಾಯತ್ ಖಾನಾವಳಿ ಅದ ನೋಡ್ರಿ ಸಿರ್ಸಿ ಅದ ಯಾವ್ದು ಕಡಗಂಚಿ ರೀ ಕಡಗಂಚಿ ಯಾರೇ ಬಂದಿರೋ ಕಮೆಂಟ್ ಮಾಡಿ ಕಡಗಂಚಿ ಅದು ದೊಡ್ಡ ದೊಡ್ಡದ್ರಿ ಅದೇ ದೊಡ್ಡ ದೊಡ್ಡದ ಕಾಲೇಜ್ ಭಾಳ ದೊಡ್ಡದ್ರಿ ಫ್ರೆಂಡ್ಸ್ ಅಲ್ಲಿ ಸಾಲಿ ಕಲೆ ಬರ್ರಿ ಇಲ್ಲೇ ಅಲ್ಲ ಕಾಣಲ್ರಿ ಇಲ್ಲಿ ಕಂಟಿದಾರೆಲ್ಲ ಮುಂದದ್ರಿ ನಾ ಹಾಂ ತೋರಿಸ್ತೋರದ ಕಾಲೇಜ್ ಬಾಯ್ ಬಾಯ್ ರೀ ನಾ
ಫ್ರೆಂಡ್ಸ್ ಅಂತೂ ಇಂತೂ ನಮ್ಮ ಮನೆ ಮಹಾಲಕ್ಷ್ಮಿನ ತೋರಿಸಕತ್ತೀವಿ ನೋಡ್ರಿ ನಿಮ್ಗೆ. ಇದೇ ತೊಗೋಬೇಕಲ್ಲತ್ತೀವ್ರಿ ಗಾಡಿ ಆಲ್ರೆಡಿ ಎಲ್ಲ ಈ ಸಾರ ರೊಕ್ಕ ಅದೆಲ್ಲ ಕೊಟ್ಟಾರಿ. ಗಾಡಿ ಹೆಂಗದ ಅಂತೇಳಿ ಕಮೆಂಟ್ ಹಾಕ್ರಿ. ಲೈಟಿಂಗ್ ಅದು ಇದು ಭಾಳ ಅದ ಮಸ್ತ್ ಅದ ರೀ ಫ್ರೆಂಡ್ಸ. ಲೇಟಾಗಿ ಸಿಕ್ಕರು ಲೇಟೆಸ್ಟಾಗಿ ಸಿಕ್ತಂತ ನೋಡಿರಿ ಫ್ರೆಂಡ್ಸ್. ಹಂಗಾಗಿ ಭಾಳ 16 ವರ್ಷದ ಕನಸು ರೀ ಇವತ್ತು ನನಸಾಗ್ಯದ್ರಿ ಅಂತ. ನಮ್ಮ ಗಾಡಿ ಯಾವ ರೀತಿ ಅದು ಕಮೆಂಟ್ ಹಾಕ್ರಿ. ರಾತ್ರಿ ಅಂತೂ ಮಸ್ತ್ ಕಾಣ್ತದೆ ರೀ, ಹಗಲತ್ತಕ್ಕಿಂತ ರಾತ್ರಿ ಭಾರಿ ಕಾಣಿಸ್ತದೆ ರೀ ಫ್ರೆಂಡ್ಸ. ಲೈಟಿಂಗ್ ಅದು ಭಾರಿ ಅದ ರೀ ಒಳಗೆ ಹೊರಗೆ ರೀ ಫ್ರೆಂಡ್ಸ್. ಇದೇ ಗಾಡಿನೇ ಗುಲ್ಬರ್ಗಕ್ಕೆ ಬಂದಿದ್ರು ಯಜಮಾನ್ರು ಬಂದಿದ್ದು ಕೆಲಸ. ಈರೇಶ ಯಜಮಾನ್ರು ಇಬ್ಬರು ಬಂದಾರಲ್ರಿ, ಇದೇ ಕೆಲಸಿಗೆ ಬಂದಾರವರು. ಗಾಡಿ ನಮ್ಮ ಮನೆ ಮಹಾಲಕ್ಷ್ಮಿಗೆ ನಮ್ಮ ಮನೆಗೆ ಕರ್ಕೊಂಬರ್ಲಿಕ್ಕೆ ಗುಲ್ಬರ್ಗಕ್ಕೆ ಬಂದಾರಿ. ಮತ್ತು ಅದೆಲ್ಲ ಓಡಾಡಿ ಮಾಡಿ ಏನೇನೆಲ್ಲ ಹೆಂಗೆಲ್ಲ ಓಡಾಡಿದ್ರೆ ಅನಿಸಿದ್ವು. ಭಾಳ ಕಷ್ಟಪಟ್ಟಾರಿ ಫ್ರೆಂಡ್ಸ್ ತರಕ್ಕೆ. ಗುಲ್ಬರ್ಗಕ್ಕೆ ಬಂದ್ರೂ ಎಷ್ಟು 4-5 ತನಕ ಓಡಾಡಿ ಗಾಡಿ ಎಲ್ಲ ರೊಕ್ಕ ಕೊಟ್ಟು ಮತ್ತು ಅವರು ಗಾಡಿದವ್ರಿಗೆಲ್ಲ ಹೇಳಿ ಕೇಳಿ ಮಾಡಿ ಸೆಕೆಂಡ್ ಹ್ಯಾಂಡ್ ರೀ, ಹೊಸದೇನಲ್ಲ ರೀ ಫ್ರೆಂಡ್ಸ. ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರು ಮಸ್ತ್ ಸಿಕ್ಕದ್ರಿ. ಭಾರಿ ಖುಷಿ ಅಲ್ಲತ್ತದ ರೀ ನಂಗೆ ಗಾಡಿ ನೋಡಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ. ಬಟ್ ಇವಾಗ ನಾವು ತೋರಿಸ್ಬಾರ್ದು ಅನ್ನೋದು ಭಾಳ ಐತ್ರಿ ವೀಡಿಯೋದಾಗ ಸದ್ಯಕ್ಕೆ. ಮತ್ತು ಪೂಜೆ ಮಾಡೋ ಡೈರೆಕ್ಟ್ ತೋರಿಸ್ಬೇಕನ್ನೋದು ಬಟ್ ಗುಲ್ಬರ್ಗಕ್ಕೆ ಬಂದಿದೆ ಗಾಡಿ ಸಂಬಂಧಿ. ಅದಕ್ಕೆ ಹಂಗಾಗಿ ತೋರಿಸ್ಬೇಕಂತ ಹೇಳ್ಕಿಸಿನ್ಕೆ ನಿಮಗೆ ತೋರ್ಸಕತ್ತೀನಿ ರೀ ಫ್ರೆಂಡ್ಸ. ಹೆಂಗದ ಗಾಡಿ ಅಂತ ಕಮೆಂಟ್ ಹಾಕ್ರಿ. ಒಳಗಡೆನೂ ತೋರಿಸ್ತೀನಿ ರೀ. ನಾನು ಅಲ್ಲಿ ನೋಡಿಲ್ಲ ರೀ ಫ್ರೆಂಡ್ಸ, ಮನೆಗೆ ಬಂದ್ಬೇಕು ನೋಡಿದ್ದು. ಇನ್ನು ಮುಂದೆ ಬಂದ್ಮ್ಯಾಗ ಪೂಜೆ ಮಾಡ್ತೀವಿ ರೀ ಫ್ರೆಂಡ್ಸ. ಭರ್ಜರಿಯಾಗಿ ಪೂಜೆ ಮಾಡೋರಿದ್ದೀವಿ ಮನೆಗೆ ತಂದ್ಮ್ಯಾಗ. ಯಾವ ರೀತಿ ಮಾಡ್ತೀವಿ ಏನು ಸುದ್ದಿ ಅಂತ ಮುಂದಿನ ಬ್ಲಾಗ್ಗಳೆಲ್ಲ ಶೇರ್ ಮಾಡ್ಕೊತೀನಿ ಅಂತ್ರಿ. ಸದ್ಯಕ್ಕಿದು ಗಾಡಿ ಅಂತೂ ಹೆಂಗದ ಅಂತ ಹೇಳ್ರಿ ಫ್ರೆಂಡ್ಸ. ನೀವು ಸ್ವಂತ ಗಾಡಿ ತೊಗೋಬೇಕಂದ್ರೆ ಸುಮ್ಮನಲ್ರಿ ಫ್ರೆಂಡ್ಸ. ಒಂದು ದೊಡ್ಡ ಆನೆಗೆ ಮನೆ ಮುಂದೆ ತಂದು ನಿಂದಿರಿಸ್ದಾಗ ಅಂತ ಹೇಳ್ತಾರೆ ಯಜಮಾನ್ರು. ಮನೆ ಮಹಾಲಕ್ಷ್ಮಿ ರೀ ಫ್ರೆಂಡ್ಸ. ಭಾಳ ಖುಷಿ ಆಗ್ಲಕತ್ತದ ರೀ, ಏನು ಮಾತಾಡ್ಬೇಕಂತ ತಿಳಿಯಲ್ದ ರೀ. ಕೈಯಾಗ ಗಾಡಿ ಬತ್ತಂದ್ರೆ ತೀರಾ ಖುಷಿ ರೀ. 8 ದಿನ ಭಾಳ ಕಷ್ಟಪಟ್ಟಿದ್ದೇವೆ ರೀ ಈ ಗಾಡಿ ಸಂಬಂಧ. ಭಾಳ ಕಷ್ಟಪಟ್ಟಿದ್ದೆವು. ಅಂತೂ ಇವಾಗ ಗಾಡಿಯ ಅದೃಷ್ಟ ಕೈ ಸೇರ್ತ್ರಿ ನಮ್ಗೆ. ಸ್ವಂತ ಅಂತಿದ್ದಂತ ಬೇರೆ ಅಲ್ರಿ ಫ್ರೆಂಡ್ಸ. ಎಷ್ಟು ದಿನ ಅಂತ ಬೇರೆಯವ್ರ ಗಾಡಿ ಮ್ಯಾಗ ಕೆಲಸ ಮಾಡ್ಬೇಕು ರೀ, ಎಷ್ಟು ದಿನ ಅಂತ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು ರೀ. ನಮ್ಮದು ಅಂತ ಒಂದು ಸ್ವಂತ ಇತ್ತಲ್ರಿ. ಭಾಳ ಖುಷಿ ಆಗ್ತದೆ ರೀ ಫ್ರೆಂಡ್ಸ. ನಮ್ಗಂತೂ ಏನಿಲ್ಲ ಸದ್ಯಕ್ಕಿದ್ದು. ನಮ್ಗೆ ಫ್ಯಾಮಿಲಿನೇ ಎಲ್ಲ ರೀ. ಅದ್ರೊಳಗೆ ಇದು ನೀವು ಫ್ಯಾಮಿಲಿ ಸೇರ್ತೀರಿ ಫ್ರೆಂಡ್ಸ. ಇದನ್ನು ನಮ್ಮ ಫ್ಯಾಮಿಲಿ ಇದ್ದಂಗೆ ರೀ. ಇದು ನಮ್ಗೆ ದುಡ್ಡು ತಂದು ಹಾಕ್ತಲ್ರಿ, ಅನ್ನ ಹಾಕ್ತಲ್ರಿ ಫ್ರೆಂಡ್ಸ. ನಾವು ಏನು ಕೆಲಸ ಮಾಡ್ತೀವಿ ಅದೇ ನಮ್ಗೆ ಲಕ್ಷ್ಮಿ ಇದ್ದಂಗೆ ರೀ. ಅದು ಎಂಥದ್ದು ಏನೇ ಕೆಲಸ ಮಾಡಲಿ ಅದೇ ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ರೀ. ಅದು ಒಳ್ಳೆಯದು. ಅದು ಏನೋ ಒಂದು ಕೆಲಸ ಮಾಡೋದಿರಲಿ ಫ್ರೆಂಡ್ಸ್. ಇವತ್ತು ವ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ಗಾಡಿ ಹೆಂಗದ ಕಮೆಂಟ್ ಹಾಕ್ರಿ. ನಮ್ಮ ಮನೆ ಮಹಾಲಕ್ಷ್ಮಿ ಹೆಂಗದ ಕಮೆಂಟ್ ಹಾಕ್ರಿ. ಅವ್ರ ಮನೆಗೆ ಬರ್ತಾರೆ, ಬಂದ್ಮ್ಯಾಗ ಪೂಜೆ ಮಾಡ್ತೀವಿ ರೀ ಫ್ರೆಂಡ್ಸ್. ಯಾವ ರೀತಿ ಮಾಡ್ತೀವಿ ಏನು ಸುದ್ದಿ ಅಂತ ಮುಂದಿನ ಬ್ಲಾಗ್ಗಳ ಶೇರ್ ಮಾಡ್ಕೊತೀವಿ ಅಂತ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಬ್ಯಾಕ್ ಶೀಟ್ ಅದೆಲ್ಲ ಹೊಸ ರೀ ಫ್ರೆಂಡ್ಸ. ಇನ್ನು ಮ್ಯಾಟಿಂಗ್ ಅದು ಹಾಕಿಸ್ಬೇಕು ರೀ. ಎಲ್ಲ ನಿಮ್ಮ ಆಶೀರ್ವಾದ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬಾಯ್ ರೀ.